ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಪಾಠದಲ್ಲಿ ಇವತ್ತು ನಾವು 38ನೇ ಪುಟದಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಭಾಳ ಸುಲಭ ಇದ್ದಾವೆ. ಈ ಹಿಂದಿನ 2 ವಿಡಿಯೋಗಳಲ್ಲಿ ನಾವು ಹಿಂದಿನ ಕಂಡುಹಿಡಿ ಲೆಕ್ಕಗಳನ್ನು ಮಾಡಿದ್ವಿ. ಮತ್ತು 1ನೇ ಪಾಠಗಳ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಮತ್ತು ಆಲ್ ಅನ್ನೋ ಆಪ್ಷನನ್ನು ಆರಿಸಿಕೊಳ್ಳಿ ಮಕ್ಕಳೇ. ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮಕ್ಕಳೇ. ಎರಡೂ ಬದಿಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಕ್ರಿಯಾ ಚಿಹ್ನೆಗಳಿಂದ ಭರ್ತಿ ಮಾಡಿ. ಇಲ್ಲಿ 24 + 6 - 4 ಸೇಮ್ ಇರುತ್ತೆ. ಪ್ಲಸ್ ಇದ್ದರೆ ಇಲ್ಲಿ ಒಳಗಿನ ಚಿಹ್ನೆ ಏನು ಬದಲಾಗೋದಿಲ್ಲ, -4. 38 + 9 - 4 ಇಲ್ಲೂ ಅಷ್ಟೇ ಪ್ಲಸ್ ಇದೆ, ಹಾಗಾಗಿ ಚಿಹ್ನೆ ಬದಲಾಗೋದಿಲ್ಲ. +9 - 4. ಇಲ್ಲಿ 24 ಮೈನಸ್ ಇದೆ, ಒಳಗಿನ ಚಿಹ್ನೆಗಳು ಬದಲಾಗ್ತವೆ. ಪ್ಲಸ್ ಇದೆ, 6ಕ್ಕೆ ಮೈನಸ್ ಆಗುತ್ತೆ, 4ಕ್ಕೂ ಕೂಡ ಮೈನಸ್ ಆಗಿದೆ. 24 - 6 - 4 ಇಲ್ಲಿ ಏನು ಆವರಣ ಇಲ್ಲ, ಹಾಗಾಗಿ ಸೇಮ್ ಸಂಖ್ಯೆಗಳು. ಇಲ್ಲಿ ಆವರಣ ಇದೆ, ಮೈನಸ್ ಇದೆ, ಒಳಗೆಲ್ಲ ಇಲ್ಲಿ ಇಲ್ಲೂ ಕೂಡ ಮೈನಸ್ ಆಗ್ತದೆ. ನೆಕ್ಸ್ಟ್ 27 ಮೈನಸ್, ಇಲ್ಲಿ -8 ಆಗುತ್ತೆ, ಇಲ್ಲಿ -3 ಇರೋದು +3 ಆಗುತ್ತೆ, ಹಾಗಾಗಿ ಇಲ್ಲಿ +3 ಆಗಿದೆ, ಇಲ್ಲಿ ಮೈನಸ್ ಬರೀಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ, ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ. 1ನೇ ಉಕ್ತಿ 14 + 12 + 10 ಒಳಗೆ ಚಿಹ್ನೆ ಏನು ಬದಲಾಗೋದಿಲ್ಲ, ಪ್ಲಸ್ ಇರೋದ್ರಿಂದ +12 + 10. ಬಿ, ಇಲ್ಲಿ ಒಳಗಡೆ ಚಿಹ್ನೆ ಬದಲಾಗ್ತವೆ, ಪ್ಲಸ್ ಇರೋವು ಮೈನಸ್ ಆಗ್ತವೆ, -12 - 10. ನೆಕ್ಸ್ಟ್ ಇಲ್ಲಿ ಆವರಣ ತೆಗೆದ್ರೆ ಪ್ಲಸ್ ಇರೋದ್ರಿಂದ ಒಳಗಡೆ ಚಿಹ್ನೆ ಬದಲಾಗೋದಿಲ್ಲ, +12 - 10. ನೆಕ್ಸ್ಟ್ ಮೈನಸ್ ಇದೆ, ಒಳಗಡೆ ಚಿಹ್ನೆ ಬದಲಾಗ್ತವೆ, -12 ಮೈನಸ್ ಇಂಟು ಮೈನಸ್ +10. ನೆಕ್ಸ್ಟ್ ಇದು ಇಲ್ಲಿ ಆವರಣನೇ ಇಲ್ಲ, ಹಾಗಾಗಿ ಸೇಮ್ ಇದೆ, ಇರಲಿ. -14 + 12 - 10. ನೆಕ್ಸ್ಟ್ ಎಫ್ನೇ ಲೆಕ್ಕ 14 ಮೈನಸ್ ಆವರಣ, ಎರಡು ಮೈನಸ್ ಇದ್ದಾವೆ, ಹೊರಗಡೆ ಮೈನಸ್ ಇರೋದ್ರಿಂದ ಒಳಗಡೆವು ಪ್ಲಸ್ ಆಗ್ತವೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. 14 + 12 + 10. 3ನೇ ಪ್ರಶ್ನೆ, ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆಯೇ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. 2 ಉಕ್ತಿಗಳು ಯಾವಾಗ ಸಮವಾಗಿರುತ್ತವೆ? ಈಗ 2 ಉಕ್ತಿಗಳು ಬರ್ಕೊಳ್ಳೋಣ, ಅದರ ಬೆಲೆಯನ್ನು ಕಂಡುಹಿಡಿಯೋಣ. ಕಂಡುಹಿಡಿಯೋ ಮೊದಲೇ ನಾವು ನೋಡೋಣ, 6 + 10 ಇದೆ, ಇಲ್ಲಿ ಪ್ಲಸ್ ಇರೋದ್ರಿಂದ ಒಳಗಿನ ಚಿಹ್ನೆಗಳು ಬದಲಾಗೋದಿಲ್ಲ, ಹಾಗಾಗಿ ಇವೆರಡೂ ಸಮ ಇದ್ದಾವೆ ಅಂತ ಹೇಳ್ಬೋದು. ಆದರೂ ಕಂಡುಹಿಡಿಯೋಣ. 10 6 16 -2, 16 2 ಹೋದರೆ 14, ಇಲ್ಲಿ 10 2 ಹೋದರೆ 8, 8 6 14. 2 ಉಕ್ತಿಗಳು ಸಮ ಇವೆ. ಈಗ ಬಿನೇದು ಇದು ಸಮ ಐತಿಲ್ಲ ನೋಡೋಣ, ಒಳಗಿನ ಚಿಹ್ನೆಗಳು ಬದಲಾಗ್ತವೆ, ಇದು ಮೈನಸ್ ಇರೋದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಆವಾಗ 16 3 19, 19 8 ಹೋದರೆ 19 8 ಹೋದರೆ 11 ಆಗುತ್ತೆ. ಇಲ್ಲಿ 16 11 ಕಳೆದ್ರೆ ಇನ್ನು 16 11 ಕಳೆದ್ರೆ ಇನ್ನು 7 ಆಗುತ್ತೆ. ಇದು ಸಮ ಇಲ್ಲ, ಅದನ್ನು ನಾವು ಚೆಕ್ ಮಾಡೋಣ. 8 3 ಹೋದರೆ 5, 16 5 ಹೋದರೆ 11, ಇಲ್ಲಿ 16 8 ಹೋದರೆ 8, 8 3 ಹೋದರೆ 5, ಇಲ್ಲಿ 5 ಇದೆ, ಇಲ್ಲಿ 11 ಬಂದಿದೆ, ಹಂಗಾಗಿ 2 ಉಕ್ತಿಗಳು ಸಮ ಇಲ್ಲ. ನೆಕ್ಸ್ಟ್ ಇದನ್ನು ಚೆಕ್ ಮಾಡೋಣ. 2 ಮೈನಸ್ ಆಗ್ತಾವೆ ಒಳಗೆ, ಇಲ್ಲೂ ಅಷ್ಟೇ 2 ಮೈನಸ್ ಇರೋದ್ರಿಂದ ಇದು ಸಮ ಇದೆ. ನೋಡಿ ಚೆಕ್ ಮಾಡೋಣ. 14 18 4 22, 27 22 ಹೋದರೆ 5. ನೆಕ್ಸ್ಟ್ -2 ಮೈನಸ್ ಇರೋದ್ರಿಂದ ಕೂಡಬೇಕು. 18 4 22 -22, 27 22 ಹೋದರೆ 5. 2 ಉಕ್ತಿಗಳು ಸಮ ಇವೆ. ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ
ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಯನ್ನು ಕಂಡುಹಿಡಿಯಬೇಡಿ. ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ. ಈಗ 319 ಪ್ಲಸ್ 537, 319 ಮೈನಸ್ 537. ಇಲ್ಲಿ ಪ್ಲಸ್ 537 ಇದೆ, ಇಲ್ಲಿ ಮೈನಸ್ 537 ಇದೆ, ಹಾಗಾಗಿ ಇವು ಸಮ ಇಲ್ಲ. ನೆಕ್ಸ್ಟ್ ಇಲ್ಲಿ ಮೈನಸ್ 537 ಪ್ಲಸ್ 319, ಇದು ಸಮ ಇದೆ. ಯಾಕಂದರೆ ಇಲ್ಲಿ ಇದು ಪ್ಲಸ್ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ. ಇಲ್ಲಿ ಪ್ಲಸ್ 319 ಮೈನಸ್ 537 ಪದಗಳು ಸೇಮ್ ಇದ್ದಾವೆ, ಹಾಗಾಗಿ ಇವೆರಡು ಉಕ್ತಿಗಳು ಸಮ ಇವೆ. ಈಗ ಇಲ್ಲಿ ಬಂದರೆ 537ಕ್ಕೆ ಪ್ಲಸ್ ಇದೆ, 319ಕ್ಕೆ ಮೈನಸ್ ಇದೆ. ಇದು ಯಾವುದಕ್ಕೂ ಸಮ ಇಲ್ಲ. ಇಲ್ಲೂ ಅಷ್ಟೇ, ಇದಕ್ಕೂ ಸಮ ಇಲ್ಲ, ಇದಕ್ಕೂ ಸಮ ಇಲ್ಲ. ಇವೆರಡು ಉಕ್ತಿಗಳು ಮಾತ್ರ ಸಮ ಇದ್ದಾವೆ. ಏಕೆಂದರೆ ಎರಡರಲ್ಲೂ ಒಂದೇ ಪದಗಳಿದ್ದಾವೆ. ಇವೆರಡು ಯಾಕಪ್ಪ ಸಮ ಅಂದರೆ ಅಂತ